9ನೇ ತರಗತಿ ಕನ್ನಡ ಕಲಿಕಾ ಫಲ 2 ಪಾತ್ರಗಳ ವಿಶ್ಲೇಷಣೆ ಸಂಭಾಷಣೆ ಪಾತ್ರಗಳ ವರ್ತನೆಗಳಂತಹ ವಿಭಿನ್ನ ಸ್ವರೂಪಗಳ ಪಠ್ಯವನ್ನು ಓದಿ ತಾರ್ಕಿಕವಾಗಿ ವಿಮರ್ಶಿಸುವರು. ಚಟುವಟಿಕೆ 1 ಪಾತ್ರಗಳ ಕಾಲ್ಪನಿಕ ಸಂಭಾಷಣೆ ರಚಿಸುವುದು. ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಪಾತ್ರಗಳು ಮತ್ತು ಸನ್ನಿವೇಶಗಳ ಕುರಿತು ಅವಲೋಕಿಸಿ ಸಂಭಾಷಣೆ ಬರೆಯೋಣ. ಚಿತ್ರ ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ. ಇಲ್ಲಿ ಕಾಡಿನ ರಾಜನ ಸಭೆ ನಡೆಯುತ್ತಿದ್ದು ಪ್ರಾಣಿಗಳ ನಡುವೆ ಸಂಭಾಷಣೆಯನ್ನು ಊಹಿಸಿ ಬರೆಯಿರಿ. ಸಂಭಾಷಣೆ. ಪ್ರಾಣಿಗಳೆಲ್ಲ ಒಟ್ಟಾಗಿ ಒಂದೆಡೆ ಸೇರಿದಾಗ. ಕೋತಿ: ಸ್ನೇಹಿತರೆ, ನನಗೊಂದು ಆಲೋಚನೆ ಬಂದಿದೆ. ಎಲ್ಲ ಪ್ರಾಣಿಗಳು ಕೋತಿ ಕಡೆ ನೋಡುತ್ತವೆ. ಜಿರಾಫೆ: ಏನಪ್ಪ ನಿನ್ನ ಆಲೋಚನೆ? ಕೋತಿ: ನಾವು ಯಾವಾಗಲೂ ಈ ಅರಣ್ಯದಲ್ಲೇ ಇರಬೇಕಾ? ನಾವೇಕೆ ಪಟ್ಟಣಕ್ಕೆ ಹೋಗಿ ಬರಬಾರದು? ಆನೆ: ಏಕೆ ಪಟ್ಟಣಕ್ಕೆ ಹೋಗಿ ಬರಬೇಕು? ಕೋತಿ: ಮನುಷ್ಯನನ್ನು ನೋಡಿ, ಪಟ್ಟಣದಲ್ಲಿ ಇರುತ್ತಾನೆ, ಆದರೂ ಸಮಯವಿದ್ದಾಗ ಅವರು ಮೋಟಾರ್ ಸೈಕಲ್, ಜೀಪು, ಕಾರಿನಲ್ಲಿ ಕಾಡಿನಲ್ಲೆಲ್ಲ ಸುತ್ತಾಡುತ್ತಾರೆ. ನಾವು ಹಾಗೆಯೇ ಮಾಡೋಣ. ಹುಲಿ: ಅಲ್ಲಿ ಹೋಗಿ ಏನು ಮಾಡುವುದು? ಅಲ್ಲೇನಿದೆ? ಕಾಗೆ: ಅಲ್ಲಿ ಉದ್ಯಾನವನವಿದೆ, ಈಜು ಕೊಳ ಇದೆ, ಅಲ್ಲಿ ತಿನ್ನಲು ಮಾಂಸ, ತರಕಾರಿ, ಹಣ್ಣುಗಳ ಮಾರುಕಟ್ಟೆಗಳಿವೆ. ಕಾಡು ಹಂದಿ: ಹೌದಾ, ನನಗೆ ಇದೆಲ್ಲ ಗೊತ್ತೇ ಇರಲಿಲ್ಲ. ಎಲ್ಲಾ ಪ್ರಾಣಿಗಳು ಒಟ್ಟಾಗಿ. ಸರಿ, ನಾಳೆಯೇ ಹೋಗೋಣ. ಚಿತ್ರ 2 ಚಿತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ. ಇಲ್ಲಿ ತಂದೆ ಮತ್ತು ಮಗಳು ಮರವನ್ನು ಪೋಷಿಸುತ್ತಿದ್ದಾರೆ. ಪರಿಸರದ ಕಾಳಜಿಯ ಬಗ್ಗೆ ಇವರ ನಡುವೆ ನಡೆದಿರಬಹುದಾದ ಮಾತುಕತೆಯನ್ನು ಕಲ್ಪಿಸಿ ಅಭಿನಯಿಸಿ. ಅಪ್ಪ: ಏನು ಮಾಡುತ್ತಿರುವೆ ಮಗಳೇ? ಮಗಳು: ಅಪ್ಪ, ಈ ಸಸಿ ನೆಟ್ಟು ತುಂಬಾ ದಿನವಾಗಿದೆ, ಆದರೂ ಎತ್ತರ ಬೆಳೆದಿಲ್ಲ. ಅಪ್ಪ: ಅದು ಎತ್ತರ ಬೆಳೆಯಲು ಆಗಾಗ್ಗೆ ಅದಕ್ಕೆ ಸಾವಯವ ಗೊಬ್ಬರ, ನೀರು ಹಾಕಬೇಕು. ಮಗಳು: ಹೌದಾ? ಅಪ್ಪ: ಹೌದು ಮಗಳೇ, ನೀನು ಚಿಂತಿಸಬೇಡ, ನಾನು ನಾಳೆಯೇ ಸಾವಯವ ಗೊಬ್ಬರ ಹಾಕುತ್ತೇನೆ, ಆಗ ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತದೆ. ಮಗಳು: ಸರಿಯಪ್ಪ. ಸಂತೋಷದಿಂದ ಅಪ್ಪನನ್ನು ಅಪ್ಪಿಕೊಳ್ಳುತ್ತಾಳೆ. ಚಟುವಟಿಕೆ 2 ಚಿತ್ರ ಗಮನಿಸೋಣ, ಪಾತ್ರಕ್ಕೆ ತಕ್ಕ ಸಂಭಾಷಣೆ ಬರೆಯೋಣ. ಚಿತ್ರ. ಸಂಭಾಷಣೆ. ಶಿಕ್ಷಕಿ: ಮಕ್ಕಳೇ, ಇಂದು ಪರಿಸರ ದಿನ, ಸಸಿಗಳನ್ನು ನೆಡೋಣ ಬನ್ನಿ. ಸೂರ್ಯ: ಆಯ್ತು ಮೇಡಮ್, ನಾನು ಸಸಿ ತೆಗೆದುಕೊಂಡು ಬರುತ್ತೇನೆ. ಶಿಕ್ಷಕಿ: ಯಾರಾದರೂ ನೀರು ತನ್ನಿ. ವಿಸ್ಮಯ: ಏಮ್ಮ, ಗಿಡಗಳಿಗೆ ಹಾಕಲು ನೀರು ತೆಗೆದುಕೊಂಡು ಹೋಗಬೇಕು, ಬೇಗ ಬಾ. ಏಮ್ಮ: ನಾನು ಬರುವುದಿಲ್ಲ ಮೇಡಮ್, ನಿನಗೆ ಹೇಳಿರುವುದು, ನೀನೇ ತೆಗೆದುಕೊಂಡು ಹೋಗು. ವಿಸ್ಮಯ: ನಿನಗೆ ಪರಿಸರ ಪ್ರಜ್ಞೆ ಇಲ್ಲ, ನಿನಗೆ ತುಂಬಾ ಸೋಮಾರಿತನವಿದೆ ಎಂದು ನನಗೆ ತಿಳಿದಿರಲಿಲ್ಲ, ನಾನೇ ತೆಗೆದುಕೊಂಡು ಹೋಗುತ್ತೇನೆ. 2 ಶಾಲೆಯ ಗೋಡೆಯ ಮೇಲಿದ್ದ ಕೋತಿಗಳ ಚಿತ್ರವನ್ನು ನೋಡಿದ ಸೂರ್ಯ ಅದರ ಬಗ್ಗೆ ಅಕ್ಕ ವಿಸ್ಮಯಳನ್ನು ಕುತೂಹಲದಿಂದ ಪ್ರಶ್ನೆ ಹಾಕುತ್ತಾನೆ. ಹೀಗೆ ಅವರಿಬ್ಬರ ನಡುವೆ ನಡೆದಿರಬಹುದಾದ ಸಂಭಾಷಣೆಯನ್ನು ಊಹಿಸಿ ಬರೆಯಿರಿ. ಸೂರ್ಯ: ಅಕ್ಕ, ಅದು ಏಕೆ ಶಾಲೆಯ ಗೋಡೆಯ ಮೇಲೆ ಹಾಗೆ 3 ಕೋತಿಗಳ ಚಿತ್ರವನ್ನು ಬಿಡಿಸಿದ್ದಾರಲ್ಲ, ಆ 3 ಕೋತಿಗಳು ಏನು ಮಾಡುತ್ತಿವೆ? ವಿಸ್ಮಯ: ಏಕೆಂದರೆ ಆ ಕೋತಿಗಳು ನಾವು ಹೇಗೆ ಇರಬೇಕು ಅಂತ ಹೇಳುತ್ತದೆ. ಸೂರ್ಯ: ಹೌದಾ ಅಕ್ಕ, ಹಾಗಿದ್ದರೆ ನಾವು ಹೇಗೆ ಇರಬೇಕು? ವಿಸ್ಮಯ: ನಾವು ಕೆಟ್ಟದ್ದನ್ನು ಮಾತನಾಡಬಾರದು, ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು, ಹೀಗೆ 3 ಕೋತಿಗಳು ನಮಗೆ ತಿಳಿಸುತ್ತವೆ. ಚಟುವಟಿಕೆ 3 ತಾರ್ಕಿಕವಾಗಿ ಆಲೋಚಿಸಿ ಸರಿ ಅಥವಾ ತಪ್ಪು ನಿರ್ಧರಿಸೋಣ. ಮೇಲಿನ ಸನ್ನಿವೇಶವನ್ನು ಗ್ರಹಿಸಿ ತಾರ್ಕಿಕವಾಗಿ ಆಲೋಚಿಸಿ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ 1. ಚಂದ್ರುವಿಗೆ ಜ್ವರವಿದ್ದರೂ ಸೀಟು ಬಿಟ್ಟು ಕೊಟ್ಟಿದ್ದು ಸರಿಯೇ, ಏಕೆ? ಉತ್ತರ: ಸರಿ, ಏಕೆಂದರೆ ವೃದ್ಧರಿಗೆ ವಯೋಸಹಜವಾಗಿ ದೇಹದಲ್ಲಿ ಶಕ್ತಿ ಕಡಿಮೆಯಾಗಿರುತ್ತದೆ, ಅವರು ಹೆಚ್ಚು ಸಮಯ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಪ್ರಶ್ನೆ 2. ಸಹ ಪ್ರಯಾಣಿಕನು ಗರ್ಭಿಣಿ ಮಹಿಳೆಗೆ ಸೀಟು ಬಿಟ್ಟು ಕೊಟ್ಟಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸಹ ಪ್ರಯಾಣಿಕ ಗರ್ಭಿಣಿ ಮಹಿಳೆಗೆ ಸೀಟು ಬಿಟ್ಟು ಕೊಟ್ಟಿದ್ದು ಸರಿಯಿದೆ. ಆ ಮಹಿಳೆ ತನ್ನ ದೇಹದ ಭಾರದ ಜೊತೆಗೆ ಇನ್ನೊಂದು ಜೀವದ ಭಾರವನ್ನು ಹೊತ್ತು ನಿಂತಿರುತ್ತಾಳೆ, ಹಾಗಾಗಿ ಆಕೆ ಹೆಚ್ಚು ಹೊತ್ತು ನಿಲ್ಲಲು ಸಾಧ್ಯವಾಗುವುದಿಲ್ಲ ಎಂಬುದು ನನ್ನ ಅಭಿಪ್ರಾಯ. ಪ್ರಶ್ನೆ 3. ನೀವು ಚಂದ್ರುವಿನ ಜಾಗದಲ್ಲಿ ಇದ್ದರೆ ಏನು ಮಾಡುತ್ತಿದ್ದೀರಿ? ನಾನು ಚಂದ್ರುವಿನ ಸ್ಥಾನದಲ್ಲಿ ಇದ್ದರೆ ನಾನು ಸಹ ಚಂದ್ರುವಿನ ರೀತಿ ವೃದ್ಧರಿಗೆ ಸೀಟು ಬಿಟ್ಟು ಕೊಡುತ್ತಿದ್ದೆ. ಪ್ರಶ್ನೆ 4. ಮಾನವೀಯತೆ ಎಂದರೇನು? ನಿಮ್ಮದೇ ಆದ ಮಾತುಗಳಲ್ಲಿ ವ್ಯಕ್ತಪಡಿಸಿ. ಉತ್ತರ: ಮಾನವನಲ್ಲಿ ಇರಬೇಕಾದ ಗುಣವೇ ಮಾನವೀಯತೆ, ಅಂದರೆ ಕಷ್ಟದಲ್ಲಿರುವ ವ್ಯಕ್ತಿಗಳಿಗೆ ನಮ್ಮ ಕೈಯಲ್ಲಿ ಆಗುವ ಸಹಾಯ ಮಾಡುವುದು.
ಇಲ್ಲಿ 2 ಸನ್ನಿವೇಶಗಳನ್ನು ವಿವರಿಸಲಾಗಿದೆ. ಅವನ್ನು ಸೂಕ್ಷ್ಮವಾಗಿ ಓದಿ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮಾರ್ಜಲ ನ್ಯಾಯ, ಮರ್ಕಟ ನ್ಯಾಯ. ಸನ್ನಿವೇಶಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಪ್ರಶ್ನೆ 1. ತಾಯಿ ಬೆಕ್ಕು ಹಾಗೂ ತಾಯಿ ಕೋತಿ ಎರಡರಲ್ಲಿ ನಿಮಗೆ ಯಾರು ಇಷ್ಟ, ಏಕೆ? ಉತ್ತರ: ತಾಯಿ ಬೆಕ್ಕು ಮತ್ತು ತಾಯಿ ಕೋತಿ ಇವೆರಡರಲ್ಲಿ ನನಗೆ ತಾಯಿ ಬೆಕ್ಕು ಇಷ್ಟ, ಏಕೆಂದರೆ ಅದು ನನ್ನ ಅಮ್ಮನ ರೀತಿಯೇ ಮಗುವನ್ನು ಬೆಳೆಸುವ ಎಲ್ಲಾ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಪ್ರಶ್ನೆ 2. ನಿಮಗಿಂತ ಕಿರಿಯರನ್ನು ನೀವು ಹೇಗೆ ಕಾಳಜಿ ಮಾಡುವಿರಿ? ಉತ್ತರ: ನಮಗಿಂತ ಕಿರಿಯರನ್ನು ಪ್ರೀತಿ, ವಿಶ್ವಾಸ, ಸಹಕಾರದಿಂದ ಕಾಳಜಿ ಮಾಡುವೆ ಹಾಗೂ ಅವರಿಗೆ ತಿಳಿಯದ ವಿಷಯವನ್ನು ತಿಳಿಸುವೆ. ಚಟುವಟಿಕೆ 4. ಕೆಳಗಿನ ಹೇಳಿಕೆಗಳ ಒಳಾರ್ಥವನ್ನು ಆಲೋಚಿಸಿ. 1. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು. ಕನ್ನಡಕ್ಕಾಗಿ ನಿನ್ನ ಕೈಯನ್ನು ಎತ್ತು, ಏಕೆಂದರೆ ಕನ್ನಡ ನಿನ್ನ ಭಾಷೆ, ಕನ್ನಡ ನಿನ್ನ ನಾಡು. ಕನ್ನಡ ನುಡಿಗೋಸ್ಕರ ನೀನು ಹೋರಾಟ ಮಾಡು, ಆಗ ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎಂಬುದು ಒಳಾರ್ಥವಾಗಿದೆ. 2. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಹುಟ್ಟಾಗ ಖುಷಿ, ಸತ್ತಾಗ ದುಃಖ, ಅದರ ಮಧ್ಯೆ ಬರುವ ಜೀವನವೇ ಸಮರಸ ಎಂಬುದು ಒಳಾರ್ಥ. 3. ಏನಾದರೂ ಆಗು, ಮೊದಲು ಮಾನವನಾಗು. ನಾವು ನಮ್ಮ ಜೀವನದಲ್ಲಿ ಯಾವುದೇ ದೊಡ್ಡ ವ್ಯಕ್ತಿಯಾದರೂ ನಮ್ಮಲ್ಲಿ ಸಹನೆ, ತಾಳ್ಮೆ, ಶಿಸ್ತು, ಸಮಯ ಪರಿಪಾಲನೆ ಇಲ್ಲದೆ ಹೋದರೆ ಅದೆಲ್ಲ ವ್ಯರ್ಥ. 4. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದಲ್ಲ ನಾಳೆ ಫಲ ಕೊಡುವುದು. ಒಂದು ಬೀಜವನ್ನು ಭೂಮಿಗೆ ಹಾಕಿದ ಕ್ಷಣವೇ ಅದರಿಂದ ಪೈರು ಬಂದು ಫಲ ಕೊಡಲು ಸಾಧ್ಯವಿಲ್ಲ. ಹಾಗೆಯೇ ಮನಸ್ಸಿಟ್ಟು ಓದಿದ ಅಕ್ಷರ ವ್ಯರ್ಥವಲ್ಲ. ಅಂದರೆ ಮುಂದೆ ಒಂದು ದಿನ ಭೂಮಿಯಿಂದ ಪೈರು ಬಂದು ಫಲ ಬಂದೇ ಬರುತ್ತದೆ. ಹಾಗೆಯೇ ಮನಸ್ಸಿಟ್ಟು ಓದಿದ ಅಕ್ಷರ ನಮಗೆ ಮುಂದೊಂದು ದಿನ ಫಲ ದೊರಕಿಸುತ್ತದೆ. ಚಟುವಟಿಕೆ 5. ಘಟನೆಗೆ ತಕ್ಕ ತೀರ್ಮಾನ. ಘಟನೆಗೆ ಸಂಬಂಧಿಸಿದ ಪ್ರಶ್ನೆ. ಪ್ರಶ್ನೆ 1. ಒಂದು ವೇಳೆ ನೀವು ಬಸಪ್ಪನ ಸ್ಥಾನದಲ್ಲಿದ್ದರೆ ನಿಮ್ಮ ತೀರ್ಮಾನ ಏನಾಗಿರುತ್ತಿತ್ತು, ಏಕೆ? ವಿವರಿಸಿ. ಉತ್ತರ: ಒಂದು ವೇಳೆ ಬಸಪ್ಪನ ಸ್ಥಾನದಲ್ಲಿ ನಾನು ಇದ್ದರೆ ಖಂಡಿತವಾಗಿ ಆ ಮಹಿಳೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ತೀರ್ಮಾನಿಸುತ್ತಿದ್ದೆ, ಏಕೆಂದರೆ ಅವರಿಗೆ ಆ ಸಮಯದಲ್ಲಿ ಅಕ್ಕಪಕ್ಕದ ಮನೆಯವರ ನೆರವು ಖಂಡಿತವಾಗಿಯೂ ಬೇಕು. ಒಂದು ವೇಳೆ ನಾನು ಸಂದರ್ಶನಕ್ಕೆ ಹೋದರೆ ಅಲ್ಲಿ ಒಂದು ಜೀವವೇ ಅಪಾಯದಲ್ಲಿ ಸಿಲುಕಿ ಬೀಳುತ್ತದೆ. ಆದ್ದರಿಂದ ನಾನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದೆ. ಚಟುವಟಿಕೆ 6. ಪದ್ಯ ಓದಿ ಚರ್ಚಿಸೋಣ. ಈ ಪದ್ಯವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸೋಣ. ಪದ್ಯ: ಕತ್ತೆ ಮತ್ತು ಧರ್ಮ. ಪದ್ಯ: ಪದ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆ. ಪ್ರಶ್ನೆ 1. ಈ ಪದ್ಯದಲ್ಲಿ ಕತ್ತೆಯ ಸಮಾಧಿ ಗುಡಿಯಾಗಿ ನಿಂತಿದ್ದು ಹೇಗೆ? ವಿವರಿಸಿ. ಸಿದ್ದಯ್ಯನ ಕತ್ತೆ ಮರಣ ಹೊಂದಿತು. ಆಗ ಅದನ್ನ ಸಿದ್ದಯ್ಯ ಸಮಾಧಿ ಮಾಡಿ ಗಂಧದ ಕಡ್ಡಿ ಹಚ್ಚಿ ತೆಂಗಿನಕಾಯಿ ಒಡೆದು ದುಃಖದಿಂದ ದೇಶಾಂತರ ಹೊರಟು ಹೋದ. ಈ ಘನ ಪೂಜೆ ನೋಡಿದ ವ್ಯಾಪಾರಿ ಕೈಮುಗಿದು ಹೋದನು. ಆ ದಿನ ವ್ಯಾಪಾರ ಚೆನ್ನಾಗಿ ಆಯಿತು. ಮತ್ತೆ ಮನೆಗೆ ಹೋಗುವಾಗ ಗೋರಿಯ ಮುಂದೆ ಕೈ ಮುಗಿದು ನಮಸ್ಕರಿಸಿದ. ಮಾಡಿಕೊಟ್ಟ ದೇವರ ಕಂಬ, ಅದಕ್ಕೆ ಎಣ್ಣೆ. ಈ ಸುದ್ದಿ ಊರೂರಿಗೂ ತಿಳಿದು ಜನರಿಗೆ ಭಕ್ತಿ ಹುಟ್ಟಿ ಕತ್ತೆಯ ಸಮಾಧಿ ಗುಡಿಯಾಗಿ ನಿಂತಿತು. ಪ್ರಶ್ನೆ 2. ವ್ಯಾಪಾರದಿಂದ ಹಿಂತಿರುಗಿ ಬಂದ ಸಿದ್ದಯ್ಯ ಕತ್ತೆಯ ಸಮಾಧಿ ಗುಡಿಯಾಗಿರುವುದನ್ನು ಕಂಡು ಏನು ಮಾಡಿರಬಹುದು? ಊಹಿಸಿ ಬರೆಯಿರಿ. ಸಿದ್ದಯ್ಯ ನಕ್ಕಿರಬಹುದು. ಕಾರಣ, ಜನರು ಮೂಢನಂಬಿಕೆಯಿಂದ ಕತ್ತೆಯ ಸಮಾಧಿಯನ್ನು ಗುಡಿಯಂತೆ ಪೂಜಿಸುತ್ತಿರುವುದನ್ನು ನೋಡಿ. ಪ್ರಶ್ನೆ 3. ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಮೌಢ್ಯದ ಸನ್ನಿವೇಶಗಳಲ್ಲಿ ನೀವಿದ್ದಾಗ ಅದನ್ನು ಹೇಗೆ ಸರಿಪಡಿಸುವಿರಿ? ನಮ್ಮ ಸುತ್ತ ಆಗಾಗ ಸಾಕು ಪ್ರಾಣಿಗಳನ್ನು ದೇವರ ಹೆಸರಲ್ಲಿ ಬಲಿ ಕೊಡುವ ಮೌಢ್ಯಗಳು ನಡೆಯುತ್ತವೆ. ಅವರಿಗೆ ನಾನು, ಯಾವ ದೇವರು ನಿಮ್ಮನ್ನು ಪ್ರಾಣಿಗಳನ್ನು ಸಾಯಿಸಿ ನನಗೆ ಆಹಾರ ನೀಡಿ ಎಂದು ನಿಮಗೆ ಹೇಳಿಲ್ಲ. ಇದು ನಿಮ್ಮ ಮೂಢನಂಬಿಕೆ ಅಷ್ಟೇ. ಈ ರೀತಿ ಮಾಡುವುದು ಸರಿಯಲ್ಲ ಎಂದು ಅರಿವು ಮೂಡಿಸಿ ಸರಿಪಡಿಸುವೆ. ನನ್ನ ಕಲಿಕೆ.